ಹನುಮ ಭಕ್ತರು ಕೆಂಡಾಮಂಡಲರಾಗಿದ್ದಾರೆ. ಪೊಲೀಸ್ ಠಾಣೆಗೂ ಕೂಡ ಮುತ್ತಿಗೆಯನ್ನ ಹಾಕೋದಕ್ಕೆ ಯತ್ನವನ್ನ ಪಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಆಗಿರುವಂತಹ ಘಟನೆ ಇದು. ನಿನ್ನೆ ರಾತ್ರಿ ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ಘಟನೆ ನಡೆದಿದೆ. ಶೋಭಾಯಾತ್ರೆಯ ಹಿನ್ನೆಲೆಯಲ್ಲಿ ಡಿಜೆಯನ್ನ ಹಾಕಿದ್ರು ಹನುಮ ಭಕ್ತರು. ಆದರೆ ಅನುಮತಿಯನ್ನ ಪಡೆದಿರಲಿಲ್ಲ. ಹಾಗಾಗಿ ಡಿಜೆ ವಾಹನವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದೇ ಕಾರಣಕ್ಕೆ ಆಯೋಜಕರು ರೊಚ್ಚಿಗೆದ್ದಿದ್ದಾರೆ. ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾತ್ರಿ ಗುಂಡ್ಲುಪೇಟೆ ಠಾಣೆ ಮುಂದೆ ಹನುಮ ಭಕ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅನುಮತಿ ಪಡೆದಿರುವುದಾಗಿ ಆಯೋಜಕರು ತಿಳಿಸ್ತಾ ಇದ್ದಾರೆ. ಆದರೆ ರಾಜಕೀಯ ದುರುದ್ದೇಶದಿಂದ ಈ ನಡೆಯನ್ನ ಪೊಲೀಸರು ಅನುಸರಿಸಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಇಲ್ಲಿ ಪ್ರತಿಭಟನಾ ನಿರತರು ಮಾಡಿದ್ದಾರೆ. ನಂತರದಲ್ಲಿ ಪ್ರತಿಭಟನಾಕಾರರನ್ನ ಸಮಾಧಾನ ಮಾಡಿ ಪೊಲೀಸರು ಕಳಿಸಿಕೊಟ್ಟಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೂರಜ್. ಡಿಜೆಗೆ ಅನುಮತಿಯನ್ನ ಪಡೆದಿದ್ರಾ ಅಥವಾ ಪಡೆದಿರ್ಲಿಲ್ವಾ ಅನ್ನೋದೇ ಪ್ರಶ್ನೆ. ನಂತರದಲ್ಲಿ ಈ ಒಂದು ಪ್ರತಿಭಟನೆ ತಣ್ಣಗಾಗಿದ್ದು ಹೇಗೆ, ಏನ್ ಹೇಳ್ತಾರೆ ಆಯೋಜಕರು ಅಂತ? ಖಂಡಿತ ಮಧುಶ್ರೀ, ನಿನ್ನೆ ಚಾಮರಾಜನಗರ ಜಿಲ್ಲೆಯಾದ್ಯಂತ ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ನಿನ್ನೆ ಮಧ್ಯಾಹ್ನ 3:30 ಸುಮಾರಿಗೆ ಶೋಭಾಯಾತ್ರೆ ಕೂಡ ಚಾಮರಾಜನಗರ ಜಿಲ್ಲೆಯಾದ್ಯಂತ ಪ್ರತಿಯೊಂದು ನಗರಗಳಿಗೆ, ಏರಿಯಾಗಳಿಗೆ ಕೂಡ ಹೋಗಿರುವಂತದ್ದು. ಆದ್ರೆ ಇಲ್ಲಿ ಗುಂಡ್ಲುಪೇಟೆ ಏನಿರುವಂತದ್ದು, ಗುಂಡ್ಲುಪೇಟೆ ಟೌನ್ ನಲ್ಲಿ ಸಂಜೆ 7:30, 8 ಗಂಟೆ ಸುಮಾರಿಗೆ ಶೋಭಾಯಾತ್ರೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಟ್ರ್ಯಾಕ್ಟರ್ ಮುಂಭಾಗ ವಾಹನಕ್ಕೆ ಸ್ಪೀಕರ್ ಗಳನ್ನ, ದೊಡ್ಡದಾದಂತಹ ಊಫರ್ ಗಳನ್ನ, ಡಿಜೆನ ಕೂಡ ಬಳಸಿದ್ರು. ಡಿಜೆನ ಬಳಸಿ ಶ್ರೀರಾಮನ ಹಾಡುಗಳು ಮತ್ತೆ ಹನುಮನ ಹಾಡುಗಳನ್ನ ಕೂಡ ಹಾಕೊಂಡು ಹನುಮ ಭಕ್ತರು ಕೂಡ ಬಂದು ಸಾಕ್ತಾ ಇದ್ರು. ಮೆರವಣಿಗೆಯಲ್ಲಿ ಸಾಗುವಂತಹ ಸಂದರ್ಭದಲ್ಲಿ ಪೊಲೀಸರು ಏಕಾಏಕಿ ಬರ್ತಾರೆ. ಬಂದು ಆ ಒಂದು ಡಿಜೆ ಏನು ಸೌಂಡ್ ಅನ್ನ ಕಟ್ಟಿರ್ತಾರೆ ಬಾಕ್ಸ್ ಗಳನ್ನ, ಒಂದು ವಾಹನಕ್ಕೆ ಅಡ್ಡವನ್ನ ಹಾಕ್ತಾರೆ. ಅಡ್ಡವನ್ನ ಹಾಕಿ ಯಾವುದೇ ಕಾರಣಕ್ಕೂ ಕೂಡ ನೀವು ಧ್ವನಿವರ್ಧಕಗಳನ್ನ ಅಂದ್ರೆ ಡಿಜೆಯನ್ನ ಬಳಸುವಂತಿಲ್ಲ ಅಂತ ಹೇಳಿ ಇಮಿಡಿಯೇಟ್ ಆಗಿ ಆ ಒಂದು ಟ್ರ್ಯಾಕ್ಟರ್ ಅನ್ನ ಕೂಡ ತೆಗೆದುಕೊಂಡು ನೇರವಾಗಿ ಗುಂಡ್ಲುಪೇಟೆ ಪೊಲೀಸ್ ಠಾಣೆ ತೆಗೆದುಕೊಂಡು ಹೋಗಿ ಆ ಪೊಲೀಸ್ ಠಾಣೆ ಆವರಣದಲ್ಲಿ ವಾಹನವನ್ನು ಕೂಡ ಜಪ್ತಿ ಮಾಡಿ ನಿಲ್ಲಿಸ್ತಾರೆ. ಇಲ್ಲಿ ಕಾಡ್ತಿರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಹನುಮ ಮಾಲಾಧಾರಿಗಳು ಹೇಳ್ತಾ ಇರುವಂತದ್ದು, ನಾವು ಧ್ವನಿವರ್ಧಕವನ್ನ ಬಳಸ್ತೀವಿ, ಸೌಂಡ್ ಬಾಕ್ಸ್ ಗಳನ್ನ ಬಳಸ್ತೀವಿ ಅಂತ ಹೇಳಿ ಈ ಮುಂದೆನೆ ಕೂಡ ಹೇಳಿದ್ವಿ. ಅದೇ ರೀತಿಯಾಗಿ ಅನುಮತಿಯನ್ನು ಕೂಡ ಪಡೆದುಕೊಂಡಿದ್ವಿ. ಆದ್ರೆ ನಾವು ಬಳಸಿರುವಂತಹ ಒಂದು ಸೌಂಡ್ ಅಥವಾ ಡಿಜೆಗೆ ಏನಿದೆ, ಅದು ಯಾವುದೇ ರೀತಿಯಾದಂತಹ ಏನು ಸಾರ್ವಜನಿಕರಿಗೆ ತೊಂದರೆಯನ್ನ ಕೊಡ್ತಾ ಇಲ್ಲ, ಬೇರೆ ಯಾರಿಗೂ ಕೂಡ ಟ್ರಾಫಿಕ್ ಅನ್ನ ಕೂಡ ನಾವು ಜಾಮ್ ಮಾಡ್ತಾ ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಬೇಕಂತಾನೆ ಹೇಳಿ ನಮ್ಮ ಒಂದು ಶೋಭಾಯಾತ್ರೆಗೆ ಅಡಚಣೆ ಮಾಡಲೇಬೇಕು ಅಂತ ಹೇಳಿ ಸ್ಥಳೀಯ ಶಾಸಕರು, ಕಾಂಗ್ರೆಸ್ ಶಾಸಕರಾಗಿದ್ದಾರೆ, ಆ ಶಾಸಕರ ಕುಮ್ಮಕ್ಕಿನಿಂದನೇ ಅಂದ್ರೆ ಹಿಂದೂಗಳ ಮೇಲೆ ಒಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂತದ್ದು. ಬೇರೆ ಒಬ್ಬ ಸಮುದಾಯದವರು ಅಥವಾ ಬೇರೆ ಕೋಮಿನವರು ಒಂದು ಜಾತ್ರಾ ಮಾಡಬೇಕಾದ್ರೆ ಅಥವಾ ಮೆರವಣಿಗೆ ಮಾಡಬೇಕಾದ್ರೆ ಅಂತಹ ಒಂದು ಸಂದರ್ಭದಲ್ಲಿ ಅವರು ಕೂಡ ಡಿಜೆನ ಬಳಸ್ತಾರೆ, ಧ್ವನಿವರ್ಧಕಗಳನ್ನ ಬಳಸ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಇದ್ದಂತಹ ಕಾನೂನು ಕೇವಲ ಹಿಂದೂಗಳಿಗೆ ಮತ್ತೆ ಭಕ್ತ ಮಾಲಾಧಾರಿಗಳಿಗೆ ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಿರುವಂತದ್ದು. ಸದ್ಯಕ್ಕೆ ತಡರಾತ್ರಿ 11:30, 12 ಗಂಟೆ ತನಕವೂ ಕೂಡ ಸಾಕಷ್ಟು ಹನುಮ ಭಕ್ತರು ಮತ್ತೆ ಶೋಭಾಯಾತ್ರೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರು ಮತ್ತು ಯುವ ಬಿಜೆಪಿ ಮುಖಂಡರು ಕೂಡ ಬಂದು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ನೀವು ಮಾಡ್ತಿರುವಂತಹ ಕೆಲಸ ಕೇವಲ ಒನ್ ಸೈಡ್ ಆಗಿರುವಂತದ್ದು. ಯಾವ್ದೋ ಒಬ್ರು ಅಧಿಕಾರಿ ಅಥವಾ ಯಾವ್ದೋ ಒಬ್ಬ ಏನು ಶಾಸಕನ ಮಾತನ್ನ ಕೇಳಿಕೊಂಡು ನೀವು ರೀತಿಯಾಗಿ ಮಾಡುವಂತದ್ದು ಸರಿಯಲ್ಲ. ತಕ್ಷಣವೇ ನಮ್ಮ ವಾಹನವನ್ನ ತಾವು ಬಿಡುಗಡೆ ಮಾಡ್ಲೇಬೇಕು, ಇಲ್ಲ ಅಂತ ಹೇಳಿದ್ರೆ ನಾವು ರಾತ್ರಿ ಕಂಪ್ಲೀಟ್ ಆಗಿ ಈ ಒಂದು ಜಾಗವನ್ನ ಬಿಟ್ಟು ಪೊಲೀಸ್ ಠಾಣೆ ಬಿಟ್ಟು ನಾವು ತೆರಳೋದಿಲ್ಲ ಅಂತ ಹೇಳಿದ್ರು. ಕೊನೆಗೆ ಸ್ಥಳಕ್ಕೆ ಬಂದಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳು ಹನುಮ ಏನು ಭಕ್ತರಿದ್ದಾರೆ, ಹನುಮ ಮಾಲಾಧಾರಿಗಳಿದ್ದಾರೆ, ಅವರಿಗೆ ಮನವನ್ನ ಒಲಿಸಿ ಈಗ ಕಳಿಸಿರುವಂತದ್ದು. ಸದ್ಯಕ್ಕೆ ಇಲ್ಲಿ ಕಾಡ್ತಿರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಎಲ್ಲೂ ಕೂಡ ಯಾವುದೇ ರೀತಿಯ ಗಲಾಟೆಗಳು, ಗದ್ದಲೆಗಳು ಆಗಿಲ್ಲ ಅಂದ್ರೂ ಕೂಡ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಿಚಾರಕ್ಕೆ ಪರ್ಟಿಕ್ಯುಲರ್ ಆಗಿ ತೆಗೆದುಕೊಂಡು ಹೋಗಿ ಈ ತರ ಮಾಡುವಂತದ್ದು ಸರಿಯಲ್ಲ ಅಂತ ಹೇಳಿ ಅಲ್ಲಿರುವಂತಹ ಸ್ಥಳೀಯರ ವಾದವಾಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಸೂರಜ್ ತಮ್ಮ ಮಾಹಿತಿಗಾಗಿ.